ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ನಾನೊಂದು ಟೀಚರ್ ಆಗಬೇಕು, ಪ್ರೊಫೆಸರ್ ಆಗಬೇಕು. ನನಗೆ ಗೊತ್ತಿಲ್ಲ, ಅದರ ಪಕ್ಕದಲ್ಲಿರೋ ವಿಧಾನಸೌಧದಲ್ಲಿ MLA ಆಗ್ತೀನಿ ಅಂತ ಸರ್. ಹೌದು ವೀಕ್ಷಕರೇ, ಪ್ರದೀಪ್ ಈಶ್ವರ್ ಅಂದರೆ ಅದೊಂದು ಶಕ್ತಿ. ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾದಾತ ಅಲ್ಲದೆ ಜನಸೇವೆಯಲ್ಲೂ ಸೈ ಎನಿಸಿಕೊಂಡಿದ್ದಾರೆ. ಕಡಿಮೆ ಅವಧಿಯಲ್ಲಿ ರಾಜ್ಯ ಮಟ್ಟದಲ್ಲಿ ವಿನೂತನ ಕಾರ್ಯಕ್ರಮಗಳ ಮೂಲಕ ಸಾರ್ವಜನಿಕರ ವಿದ್ಯಾರ್ಥಿಗಳ ಸೇವೆ ಮಾಡಿಕೊಟ್ಟ ಏಕೈಕ ರಾಜಕಾರಣಿ ಅಂದರೆ ಅದು ಶಾಸಕ ಪ್ರದೀಪ್ ಈಶ್ವರ್. ತನ್ನ ವಿಶೇಷ ಕಾರ್ಯಕ್ರಮಗಳ ಮೂಲಕ ಮನೆಮಗನಾಗಿರುವ ಶಾಸಕ ಪ್ರದೀಪ್ ಈಶ್ವರ್ ಅವರಿಗೆ 39ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮ. ಆದರೆ ಶಾಸಕ ಪ್ರದೀಪ್ ಈಶ್ವರ್ ಮಾತ್ರ ಅಭಿಮಾನಿಗಳಿಗೆ ಯಾವುದೇ ಆಡಂಬರದ ಆಚರಣೆ ಮಾಡದಿರಿ ಎಂದು ಸಂದೇಶ ರವಾನಿಸಿದ್ದರು. ಅದರಂತೆ ಕಾಂಗ್ರೆಸ್ ಮುಖಂಡರು ಮತ್ತು ಅಭಿಮಾನಿಗಳು ನಗರದಲ್ಲಿರುವ ಶ್ರೀ ಯೋಗಿನಾರಾಯಣ ಯತೀಂದ್ರ ಸ್ವಾಮಿ ದೇವಾಲಯದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಹೆಸರಿನಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಅನ್ನ ಸಂತರ್ಪಣೆ ಮಾಡುವ ಮೂಲಕ ಆಚರಣೆ ಮಾಡಿದರು. మక్కమే కలిగిట్లా మా అట్లా కృష్ణాపుడు బంద్ చేసా కృష్ణాపుడు చేస్తాడప్ప అంటే అంటుంటే ఆయన కృష్ణాపుడు ఇప్పుడు ವಿಶೇಷವಾಗಿ ನಮ್ಮ ಚಿಕ್ಕಬಳ್ಳಾಪುರ ಶಾಸಕರು ಪ್ರದೀಪ್ ಹುಟ್ಟು ಹಬ್ಬ 38 ವರ್ಷ ಮುಗಿದು 39ನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ. ಅವರು ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಶಾಸಕರು, ಅಹಿಂದ ವರ್ಗದ ಶಾಸಕರು, ದೀನ ದಲಿತರ ಶಾಸಕರು, ಅಲ್ಪಸಂಖ್ಯಾತರ ಶಾಸಕರು, ಇವತ್ತು ಎಷ್ಟೋ ಜನ ಕಡುಬಡವರ ಮಕ್ಕಳಿಗೆ ದಾರಿದೀಪ ಆಗಿದ್ದಾರೆ. ಮತ್ತು ಬಡವ್ರನ್ನ ಸಪ್ತಗಿರಿ ಹಾಸ್ಪಿಟ್ಲ ಟೈಪ್ ಮಾಡಿಕೊಂಡು ಇವತ್ತು ಎಷ್ಟೋ ರೋಗಿಗಳಿಗೆ ಆರಾಧ್ಯ ದೇವರುಗಳು ಆಗಿದ್ದಾರೆ. ಈ ಹುಟ್ಟದ ಹಬ್ಬದಲ್ಲಿ ಕೈವಾರ ತಾತಯ್ಯನ ಸನ್ನಿಧಿಯಲ್ಲಿ ನಮ್ಮ ಕಾಂಗ್ರೆಸ್ಸಿನ ಮುಖಂಡರು, ಕಾರ್ಯಕರ್ತರು, ಹಿತೈಷಿಗಳು, ವಿದ್ಯಾರ್ಥಿಗಳು ಪ್ರತಿಯೊಬ್ಬರೂ ಭಾಗವಹಿಸಿ ಅವರನ್ನು ಶುಭ ಕೋರ್ತಾ ಇದ್ದಾರೆ. ನಾವುಗಳೆಲ್ಲ ಪ್ರದೀಪ್ ಈಶ್ವರು ಮುಂದೊಂದು ದಿನ ನಮ್ಮ ಅಹಿಂದ ವರ್ಗದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯಜಿ ಅವರ ಅನುಗುಣವಾಗಿ ಅನುಸರಿಸಿಕೊಂಡು ಅವ್ರ ಸ್ಥಾನ ಮುಂದೊಂದು ದಿನ ಪಡ್ಕೋಬೇಕು ಅಂಥೇಳಿ ಒಳ್ಳೆ ಉನ್ನತ ಸ್ಥಾನ ಮತ್ತು ಆದಷ್ಟು ಬೇಗ ಸಚಿವರ ಸ್ಥಾನ ಸಿಗಬೇಕು ಅಂತ ನಮ್ಮ ಮುಖಂಡರು ಮತ್ತು ಕಾರ್ಯಕರ್ತರು ಈ ಚಿಕ್ಕಬಳ್ಳಾಪುರ 2,15,000 ಜನಗಳ ಆಸೆಯಿಂದ ನಾವು ಹೇಳ್ತಾ ಇದ್ದೀವಿ. ಇಡೀ ಕರ್ನಾಟಕಕ್ಕೆ ಮಾತಾಗಿದ್ದಾರೆ, ಭಾರತ ದೇಶದಲ್ಲಿ ಮಾತಾಗಿದ್ದಾರೆ. ಈಗ ವರ್ಲ್ಡಲ್ಲೂ ಪ್ರದೀಪ್ ಈಶ್ವರು ಏನು ಅಂತ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಗೊತ್ತಾಗ್ತಾ ಇದೆ. ಇದೇ ಸೇವೆ ಮುಂದುವರಿಸ್ಕೊಂಡು ಹೋಗಲಿ ಅಂಥೇಳಿ ನಾವು ಭಾಗವಹಿಸಿ ನಮ್ಮ ಕೈವಾರ ತಾತಯ್ಯನ ಅನುಗುಣ ಮತ್ತು ನಮ್ಮ BR ಅಂಬೇಡ್ಕರ್ ಅವರ ಸಂವಿಧಾನ ಮತ್ತು ನಮ್ಮ ಭೋಗನಂದೀಶ್ವರ, ನಡೆದಾಡುವ ಶಿವಕುಮಾರ ಸ್ವಾಮೀಜಿ ಇವರುಗಳೆಲ್ಲ ಆಶೀರ್ವಾದ ಎಲ್ಲ ನಮ್ಮ ಪ್ರದೀಪ್ ಈಶ್ವರ್ ಮೇಲೆ ಇರಬೇಕು ಅಂತ ಎಲ್ಲ ಮತದಾರರ ಬಂಧುಗಳ ಮುಖಾಂತರ ಈ ಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಮತ್ತು ಎಲ್ಲ ಕಾಂಗ್ರೆಸ್ಸಿನ ಹಿರಿಯ ಮುಖಂಡರು ಈ ಕ್ಷೇತ್ರದ ಎಲ್ಲ ಜನರ ಪರವಾಗಿ ಇವತ್ತು ಚಿಕ್ಕಬಳ್ಳಾಪುರ ಜನಪ್ರಿಯ ಶಾಸಕರು, ಯುವ ಶಾಸಕರಾದಂಥ ಪ್ರದೀಪ್ ಈಶ್ವರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ಅವರ ಕೊಡುಗೆ ಇವತ್ತು ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಒಂದು ಸ್ಥೀಮಿತವಾಗಿದೆ. ಏನಂತಂದರೆ ವಿದ್ಯಾಭ್ಯಾಸದ ರಂಗದಲ್ಲೂ, ಇವತ್ತು ಅಮ್ಮ ಆಂಬುಲೆನ್ಸು ರಂಗದಲ್ಲೂ, ಇವತ್ತು ಮಕ್ಕಳ ಒಂದು ಬಟ್ಟೆ ವಿತರಣೆಯಲ್ಲೂ, ವರ್ಷವೂ ಹೆಣ್ಮಕ್ಳಿಗೆ ಒಂದು ಬಾಗಿನ ರೂಪದಲ್ಲಿ ಅವ್ರು ಕೊಡ್ತಕ್ಕಂಥ ಸೀರೆ ಇದರಲ್ಲೂ ಕೂಡ ಅವರ ಒಂದು ವಿಶೇಷ ಕೊಡುಗೆ ಇವತ್ತು ಚಿಕ್ಕಬಳ್ಳಾಪುರಗೆ ಇದೆ. ಅದೇ ರೀತಿಯಲ್ಲಿ ಪ್ರತಿ ಹಳ್ಳಿಗೂ ಕೂಡ ಇವತ್ತು ಏನು ಎಲ್ಲ ಸರ್ಕಾರಿ ಏನು ಕಚೇರಿಗಳಿದೆ, ಎಲ್ಲ ಜನರು ಕೂಡ ಇವತ್ತು ಹಳ್ಳಿಗಳಿಂದ ಚಿಕ್ಕಬಳ್ಳಾಪುರ ಕಚೇರಿಗೆ ತಲುಪೋವಂಥ ತಿರುಗಾಡೋ ಅಂಥ ಒಂದು ಸನ್ನಿವೇಶವನ್ನು ಅವರು ಇವತ್ತು ಕೈ ಬಿಟ್ಟಿದ್ದಾರೆ. ಯಾಕಂತಂದರೆ ಎಲ್ಲ ಅಧಿಕಾರಿಗಳು ಸಮೂಹ ತಂಡ ಇವತ್ತು ಪ್ರತಿ ಹಳ್ಳಿಗೂ ಕೂಡ ಅವರು ಕರ್ಕೊಂಡು ಹೋಗಿ ಅಲ್ಲಿನೇ ಒಂದು ಒಂದು ಸಂಪರ್ಕದಲ್ಲಿ ಪ್ರತಿ ಹಳ್ಳಿನ ಒಂದು ಸಮಸ್ಯೆ ಅಲ್ಲಿ ಏನು ಉದ್ಭವ ಆಗುತ್ತೆ ಆ ಸಮಸ್ಯೆಗೆ ಯಾವ್ಯಾವ ಒಂದು ಅಧಿಕಾರಿಗಳು ಆ ಒಂದು ಸಮಸ್ಯೆಗೆ ಸ್ಪಂದನೆ ಮಾಡಬೇಕು ಅನ್ನೋ ರೀತಿಯಲ್ಲಿ ಅವರು ಇವತ್ತು ಎಲ್ಲ ಅಧಿಕಾರಿಗಳ ತಂಡನೂ ಕೂಡ ಇವತ್ತು ಪ್ರತಿ ಹಳ್ಳಿಗೂ
ಈಗ ಅವ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದರಿಂದ ಇವತ್ತು ಚಿಕ್ಕಬಳ್ಳಾಪುರದ ಪ್ರತಿ ಹಳ್ಳಿನ ಒಂದು ಜನಸಾಗರ ಇವತ್ತು ಚಿಕ್ಕಬಳ್ಳಾಪುರ ಒಂದು ಕಚೇರಿಗಳಿಗೆ ಅಲ್ದಾಡುವಂಥ ಸಂದರ್ಭ ಇವತ್ತು ಉದ್ಭವ ಆಗ್ತಾ ಇಲ್ಲ. ಅದರಿಂದ ಅವರಿಗೆ ನಾವು ಶತಕೋಟಿ ಅವರಿಗೆ ವಂದನೆಗಳನ್ನು ನಾವು ತಲುಪಿಸ್ತಾ ಅವರಿಗೆ ಇನ್ನೂ ಹೆಚ್ಚಿನ ಒಂದು ಆಯುಷ್ ಆರೋಗ್ಯ ಕೊಟ್ಟು ಇನ್ನೂ ಒಂದು ಎಜುಕೇಷನ್ ವಿದ್ಯಾಭ್ಯಾಸ ರಂಗದಲ್ಲಿ ಅವರು ಇನ್ನೂ ಒಂದು ಉನ್ನತವಾದ ಸ್ಥಾನಮಾನ ಅವ್ರಿಗೆ ಸಿಗಬೇಕು. ಮೊದಲಿಗೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರವನ್ನು ಉನ್ನತ ಮಟ್ಟಕ್ಕೆ ಅಭಿವೃದ್ಧಿಯಲ್ಲಿ ತೆಗೆದುಕೊಂಡು ಹೋಗಬೇಕು ಅಂತೇಳಿ ಪಣ ತೊಟ್ಟಿರುವಂತಹ ಪ್ರದೀಪ್ ಈಶ್ವರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತೇವೆ. ಇವತ್ತು ಅದಕ್ಕಿಂತ ಮಿಗಿಲಾಗಿ ಇವತ್ತು ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಿರ್ಬೋದು, ಯುವಕರಿರ್ಬೋದು, ಮಹಿಳಾ ಕಾಂಗ್ರೆಸ್ನ ಒಂದು ಟೀಮ್ ಇರ್ಬೋದು, ಇವತ್ತು ಅವ್ರ ಹುಟ್ಟುಹಬ್ಬಕ್ಕೆ ಎಲ್ಲರೂ ಅವರಿಗೆ ಆಶೀರ್ವಾದ ಮಾಡಲು ಇಲ್ಲಿಗೆ ಬಂದಿರ್ತಾರೆ. ಎಲ್ಲ ಕಾರ್ಯಕರ್ತರಿಗೂ ಸಹ ಮುಖಂಡರಿಗೆ ಇವತ್ತು ಕೃತಜ್ಞತೆಗಳನ್ನು ಪ್ರದೀಪ್ ಈಶ್ವರ ಪರವಾಗಿ ಅರ್ಪಿಸೋಕ್ಕೆ ಬಯಸ್ತೇನೆ. ಮುಂದಿನ ದಿನಗಳಲ್ಲಿ ಮಾನ್ಯ ಶಾಸಕರಿಗೆ ಮತ್ತು ಅವರ ಕುಟುಂಬಕ್ಕೆ ಒಳ್ಳೆಯ ಆರೋಗ್ಯ, ಐಶ್ವರ್ಯ ಮತ್ತು ಶಾಸಕರೇ ಮುಂದಿನ ದಿನಗಳಲ್ಲಿ ಇನ್ನೂ ಉನ್ನತ ಮಟ್ಟದ ಸ್ಥಾನ, ಜನರ ಸೇವೆಯನ್ನು ಮಾಡಲು ಆ ಭಗವಂತ ಕಲ್ಪಿಸಲಿ. ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಜೊತೆಗೂಡಿ ಮತ್ತಷ್ಟು ಇಡೀ ರಾಜ್ಯಕ್ಕೆ ಅವರ ಸೇವೆ ತಲುಪುವಂತಾಗಲಿ ಅಂಥೇಳಿ ಇವತ್ತು ಅವ್ರ ಹುಟ್ಟುಹಬ್ಬದ ಅಂಗವಾಗಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಮುಖ್ಯವಾಗಿ ಇವತ್ತು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಅವರ ಕಾರ್ಯವೈಖರಿ ಹೇಗಿದೆ, ಅವರ ಸರಳತೆಯ ಜೀವನ ಹೇಗಿದೆ ಅಂಥೇಳಿ ಈಗಾಗಲೇ ಮನೆ ಮಾತಾಗಿದ್ದಾರೆ. ಅವರ ಒಂದು ಸರಳತೆ ಇವತ್ತು ಅದ್ಧೂರಿಯಾಗಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕು ಅಂಥೇಳಿ ಎಲ್ಲ ಮುಖಂಡರು, ಕಾರ್ಯಕರ್ತರು ಇದ್ದರೂ ಸಹ ಯಾವುದೇ ಆಡಂಬರದ ಒಂದು ಹುಟ್ಟುಹಬ್ಬ ಬೇಡ, ಸರಳವಾಗಿ ಅತಿ ಮುಖ್ಯವಾಗಿ ನಿಮ್ಮ ಕೈಲಾದಷ್ಟು ಬಡಜನರಿಗೆ, ವಿದ್ಯಾರ್ಥಿಗಳಿಗೆ ನೀವು ಸಹಾಯ ಮಾಡಿ, ಅನಾಥರಿಗೆ ಸಹಾಯ ಮಾಡಿ ಅಂಥೇಳಿ ಏನು ಒಂದು ಸಂದೇಶವನ್ನು ಕೊಟ್ಟಿದ್ದರು. ಆ ಸಂದೇಶದ ಮೂಲಕ ಇವತ್ತು ಸರಳತೆಯ ರೀತಿಯಲ್ಲಿ ಜನಾನುರಾಗಿ ಒಂದು ಕಾರ್ಯಕ್ರಮಗಳ ಮೂಲಕ ಇವತ್ತು ಎಲ್ಲ ಮುಖಂಡರು ಮತ್ತು ಕಾರ್ಯಕರ್ತರು ಅವರಿಗೆ ಆಶೀರ್ವಾದವನ್ನು ಪ್ರೀತಿಪೂರ್ವಕವಾಗಿ ಮಾಡಿದ್ದಾರೆ. ಇನ್ನು ಶಾಸಕ ಪ್ರದೀಪ್ ಈಶ್ವರ್ ತಮ್ಮ ಹುಟ್ಟು ಹಬ್ಬಕ್ಕೆ ಕಾಂಗ್ರೆಸ್ ಮುಖಂಡರಿಗೆ, ಅಭಿಮಾನಿಗಳಿಗೆ ಬ್ಯಾನರ್, ಕಟೌಟ್ ಕಟ್ಟದೆ ಆ ಹಣದಿಂದ ಅನಾಥ ಮಕ್ಕಳಿಗೆ, ಬಡ ಮಕ್ಕಳಿಗೆ ಸಹಾಯ ಮಾಡಿ ಎಂದು ಸೂಚನೆ ನೀಡಿದ್ದರು. ಅದರಂತೆ ಪೆರೇಸಂದ್ರ ಗ್ರಾಮದ ಪ್ರದೀಪ್ ಈಶ್ವರ್ ಅಭಿಮಾನಿ ಭಾಸ್ಕರ್ ಎಂಬುವವರು ತಮ್ಮ ನಾಯಕನ ಹುಟ್ಟು ಹಬ್ಬಕ್ಕೆ ಮಂಡಿಕಲ್ಲಿಗೆ ಸೇರಿರುವ ಎಲ್ಲ ಸರ್ಕಾರಿ ಶಾಲಾ ಮಕ್ಕಳಿಗೆ ಸಿಹಿ ಹಂಚಿದ್ದಾರೆ. ಹಾಗೆ ಪೆರೇಸಂದ್ರ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿರುವ ರೋಗಿಗಳಿಗೆ ಹಣ್ಣು ಹಂಪಲು, ಬ್ರೆಡ್ ವಿತರಣೆ ಮಾಡುವ ಮೂಲಕ ಸರಳವಾಗಿ ಆಚರಣೆ ಮಾಡಿದ್ದಾರೆ. ಸಿಹಿ ಪಡೆದ ಮಕ್ಕಳು ಕೂಡ ಶಾಸಕ ಪ್ರದೀಪ್ ಈಶ್ವರ್ ಅವರಿಗೆ ಶುಭಾಶಯಗಳು ಕೋರಿದ್ದಾರೆ. ಮೊದಲನೇದಾಗಿ ನಮ್ಮ ಶಾಸಕರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸೋಕ್ಕೆ ಬಯಸ್ತೇನೆ. ಈ ದಿನ ನಾವು ಗೌರ್ಮೆಂಟ್ ಶಾಲೆಯಲ್ಲಿ ಮತ್ತು ಆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಹಣ್ಣು ಹಂಪಳ ಹಂಚಿದ್ದೀವಿ, ಸಿಹಿಯನ್ನು ಹಂಚಿದ್ದೀವಿ. ಇದಕ್ಕೆ ಕಾರಣ ಅವ್ರಿಗೆ ವಿದ್ಯೆ ಮತ್ತು ಆರೋಗ್ಯ ಇದ್ರ ಮೇಲೆ ಇರೋ ಆಸಕ್ತಿ ಅವ್ರಿಗೆ. ನಾವು ಅದೇ ಮಾರ್ಗದಲ್ಲಿ ನಡೆಯೋಕ್ಕೆ ಇಷ್ಟಪಡ್ತೀವಿ. ಅವರ ಹುಟ್ಟುಹಬ್ಬವನ್ನು ಈ ರೀತಿ ಆಚರಣೆ ಮಾಡೋಕ್ಕೆ ಇಷ್ಟಪಡ್ತೀವಿ. ಅವರು ಜಾಸ್ತಿ ಬಡ ಮಕ್ಕಳಿಗೆ ಸರ್ಕಾರಿ ಶಾಲೆಗಳಿಗೆ ವೇತನವನ್ನು ಕೊಡುವುದರಿಂದ ನಾನು ನನ್ನ ಕೈಲಾದಷ್ಟು ಮಂಡಿಕಲ್ ಹೋಬಳಿಯ 76 ಸ್ಕೂಲ್ಗಳಲ್ಲಿ ಸಿಹಿಯನ್ನು ಹಂಚಿದರ ಮೂಲಕ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆ. ಎಲ್ಲ ಶಾಲೆಗಳಿಗೂ ಹಂಚಿ ಕಾರ್ಯಕ್ರಮವೆಲ್ಲ ಪೂರ್ತಿಗೊಳಿಸಿದ್ದೇನೆ. ಇವತ್ತು ಶಾಸಕ ಪ್ರದೀಪ್ ಈಶ್ವರ್ ಅಣ್ಣವರ ಬರ್ಡೇ. ಅದರ ಸಲುವಾಗಿ ಬೆಳಗ್ಗೆ ಕೈವಾರ ತಾತಯ್ಯನವರ ಚಿಕ್ಕಬಳ್ಳಾಪುರದಲ್ಲಿ ಎಲ್ಲ ಆಚರಿಸಿದ್ವಿ. ಎಲ್ಲ ನಾವು ನಮ್ಮ ಮುಖಂಡರು ಎಲ್ಲರೂ ಬಂದು ಅಲ್ಲಿ ಆಚರಿಸಿದ್ವಿ. ಇಲ್ಲಿ ಪೆರೇಸಂದ್ರ ಸ್ವಂತ ಸ್ವಗ್ರಾಮದಲ್ಲಿ ಇವತ್ತು ಆಸ್ಪತ್ರೆಯಲ್ಲಿ ಪೇಷಂಟ್ಸ್ಗೆ ಬ್ರೆಡ್ಡು ಇವೆಲ್ಲ ವಿಸ್ತರಿಸಿದ್ವಿ. ಇನ್ನು ಗ್ರ್ಯಾಂಡಾಗಿ ನಾವೆಲ್ಲ ಅರೇಂಜ್ ಮಾಡಿದ್ವಿ. ಅಣ್ಣ ಬೇಡ ಅಂತ ಬೆಳಗ್ಗೆ ಫೋನ್ ಮಾಡಿ ತಿಳ್ಕೊಂಡು ಅವೆಲ್ಲ ಏನು ಬೇಡ ಅಂತ ಹೇಳಿದ್ದಕ್ಕೆ ಫುಲ್ಲು ಗ್ರ್ಯಾಂಡಾಗೆಲ್ಲ ಇದೆಲ್ಲ ಮಾಡಿದ್ರಿ, ಅರೇಂಜ್ಮೆಂಟ್ಸ್ ಮಾಡಿದ್ವಿ. ಕೇಕೆಲ್ಲ ಕಟ್ ಮಾಡಬೇಕು ಅಂತ, ಏನು ಕಟ್ ಮಾಡಬಾರ್ದು ಅಂತ ಹೇಳಿದ್ರು.
ನನ್ ಬಹಳಷ್ಟು ಜನ ಕೇಳ್ತಾರೆ, ಪ್ರದೀಪ್ ಈಶ್ವರ್ ಏನು ಹಣೆ ಬರ ಚೆನ್ನಾಗಿದೆ ನಿನ್ಗೆ, ಗಾಡ್ ಗಿಫ್ಟೆಡ್. ಎಸ್, 35 ವರ್ಷ ಊಟ ಇಲ್ಲದೆ ಅವಮಾನ ಆಗಿ ಬೀದಿಗಳಲ್ಲಿ ಬೈಸ್ಕೊಂಡು ಚಿಕ್ಕ ವಯಸ್ಸಲ್ಲಿ ಅಪ್ಪ ಅಮ್ಮನ ಕಳ್ಕೊಂಡು, ಅದು ಗಾಡ್ ಗಿಫ್ಟೆಡ್ ಅಲ್ವಾ? ಇನ್ನು ಚಿಕ್ಕಬಳ್ಳಾಪುರ ತಾಲೂಕಿನ ವ್ಯಾಪ್ತಿಯಲ್ಲಿ ವಿವಿಧ ಕಡೆ ಶಾಸಕ ಪ್ರದೀಪ್ ಈಶ್ವರ್ ಅಭಿಮಾನಿಗಳು, ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ತಮ್ಮ ನೆಚ್ಚಿನ ನಾಯಕರ ಹುಟ್ಟುಹಬ್ಬವನ್ನು ವಿವಿಧ ರೀತಿಯಲ್ಲಿ ಆಚರಣೆ ಮಾಡಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂ ಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.